ಎಲ್ಲ ವಿದ್ಯಾರ್ಥಿಗಳು ರಿಸಲ್ಟ್ ಬಂದ ನಂತರ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ? ಸೊ ಇದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಇರುತ್ತೆ, ಅದಾದಮೇಲೆ ಕೌನ್ಸಿಲಿಂಗ್ ಇರುತ್ತೆ ಅಂತ ಹೇಳಿ. ಹಾಗಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಯಾವಾಗ KA ಕಡೆಯಿಂದ ಬಿಡುಗಡೆ ಮಾಡ್ತಾರೆ? ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನೇನಿರುತ್ತೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ ನಮ್ಮ KA ಕಡೆಯಿಂದ ರಿಸಲ್ಟನ್ನು ಅನೌನ್ಸ್ ಮಾಡಲಾಗಿದೆ. ರಿಸಲ್ಟ್ ಆದ ನಂತರ ನೆಕ್ಸ್ಟ್ ಪ್ರೋಸೆಸ್ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರುತ್ತೆ. ಸೊ ಹಾಗಿದ್ರೆ ನಮ್ಮ KA ಅವರು ತಿಳಿಸಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಜೂನ್ 10ನೇ ತಾರೀಕಿನಂದು ಆಪ್ಷನ್ ಎಂಟ್ರಿ ಯಾತ್ರೆ ನಡೆಸಲಾಗುತ್ತೆ. ಇವತ್ತು ಜೂನ್ 8 ಇದೆ. ಮೇ ಬಿ ಇವತ್ತು ಸಂಜೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡ್ಬೋದು, ಅಥವಾ ನಾಳೆ ಬೆಳಿಗ್ಗೆ ಬಿಡ್ತಕ್ಕಂಥ ಸಾಧ್ಯತೆಗಳಾದರೆ ಇದೆ. ಬಿಕಾಸ್ ನಾಳಿದ್ದು ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕಲ್ಲ ಕೌನ್ಸಿಲಿಂಗ್, ಆ ಕಾರಣದಿಂದಾಗಿ. ಸೊ ಮೇ ಬಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ನಿಮಗೆ ಸಿಗುತ್ತೆ ಲಿಂಕ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋದಕ್ಕೆ. ಸೊ ಈ ಹಿಂದೆ ಎಲ್ಲ ಹೇಗಿತ್ತಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನೀವು ಮಾಡಿಸ್ಬೇಕಾಗಿತ್ತು. ಆದರೆ ಈಗ ಆನ್ಲೈನ್ ಆಗಿರೋ ಕಾರಣದಿಂದಾಗಿ ಸೊ ನೀವು KCTಗೆ ಅಪ್ಲಿಕೇಶನ್ ಹಾಕುವಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಆಗಾಗಿರುತ್ತೆ. ಜೊತೆಗೆ ನೀವು ಕೋಟಾಸ್ಗಳನ್ನು ಕ್ಲೈಮ್ ಮಾಡಬೇಕಂತಂದ್ರೆ ನಿಮ್ಮ ಕಾಲೇಜಸ್ಗಳಿಗೆ ಹೋಗಿ ನೀವು ವೆರಿಫೈಯನ್ನು ಮಾಡಿಸಿದ್ರಿ, ರೈಟ್? ಇದೆಲ್ಲ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಎಕ್ಸಾಮ್ಗೂ ಮುಂಚೆ ಇಷ್ಟೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ರ. ಸೊ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತಂದ್ರೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಏನೋ ಬರುತ್ತೆ ಅಂದ್ಕೊಳ್ಳಿ, ಅದರಲ್ಲಿ ಏನೇನಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ CET ನಂಬರ್ ಇರುತ್ತೆ, ನಿಮ್ಮ CET ನಂಬರು, ನಿಮ್ಮ ನೇಮ್ ಇರುತ್ತೆ, ನಿಮ್ಮ ಜೆಂಡರ್ ಇರುತ್ತೆ, ರ್ಯಾಂಕ್ ಫಾರ್ ಆಲ್ ಕೋರ್ಸಸ್, ಎಷ್ಟೆಷ್ಟು ರ್ಯಾಂಕನ್ನು ಪಡ್ಕೊಂಡಿದ್ರೆ ಅದರ ಡೀಟೇಲ್ಸ್ ಎಲ್ಲ ಇರುತ್ತೆ. ನಂತರ ಡಾಕ್ಯುಮೆಂಟ್ಸ್ ಲಿಸ್ಟ್ ಇರುತ್ತೆ, ಯಾವುದ್ಯಾವುದನ್ನು ನೀವು ವೆರಿಫೈ ಮಾಡಿದ್ರೋ ಆನ್ಲೈನಲ್ಲಿ ಅದರ ಲಿಸ್ಟ್ ಇರುತ್ತೆ. ಅದಾದಮೇಲೆ ಕೋಟಾಗಳು ನಿಮಗೆ ಯಾವ್ದ್ಯಾವ್ದು ಅಪ್ಲೈ ಆಗುತ್ತಾ, ಸೊ ಆ ಕೋಟಾಗಳ ಲಿಸ್ಟ್ ಅಲ್ಲಿರುತ್ತೆ. ಅದಾದಮೇಲೆ ದ ಮೇನ್ ಇಂಪಾರ್ಟೆಂಟ್ ಸೀಕ್ರೆಟ್ ಕೀಗೆ ಸಂಬಂಧಪಟ್ಟಂತೆ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ತುಂಬ ಯೂಸ್ಫುಲ್ ಅದು, ಓಕೆನಾ? ಸೊ ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸನ್ನು ಮಿಸ್ ಮಾಡ್ಕೋಬೇಡಿ. ಸೊ ಈ ಡೀಟೇಲ್ಸ್ ಎಲ್ಲ ಇರುತ್ತೆ, ರೈಟ್? ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂತೆ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.